ರೂಪಾಯಿಗೊಂದು ದ್ವಾಸೆ, 2 ರೂಪಾಯಿಗೊಂದು ದೊಡ್ಡ ಸಣ್ಣ ರೂಪಾಯಿಗೊಂದು. ಅವಾಗ್ಲೇ ಎಷ್ಟು ಜನರು ಹೊಟ್ಟೆ ತುಂಬಿಸ್ಬೇಕು ಅಂತ ಈ ಒಂದು ಕೆಲಸನ ಮಾಡ್ತಾ ಇದ್ರೆ ಹೊರತು ಯಾವುದೇ ಲಾಭಕ್ಕಾಗಲ್ಲ, ನಷ್ಟಕ್ಕಾಗಲ್ಲ. ಇಲ್ಲಾದರೆ ಸಸ್ತದಾಗ 10-20 ರೂಪಾಯಿದಲ್ಲಿ ಮುಗಿದು ಬಿಡುತ್ತೆ. ಟಿಫನ್ ಮಾಡ್ತಾ ಇದ್ದೆ, ಅಜ್ಜಿ ಒಂದು ಏನೋ ಹೇಳ್ತಾ ಇದ್ರೆ ಕೇಳಿ ನೀವೇ. ಅಜ್ಜಿ ನಿಮಗೆ 1 ರೂಪಾಯಿಗೊಂದು ಪಟ್ ಕೊಡಬೇಕು ಅಂತ ಏನಕ್ಕೆ ಅನ್ನಿಸ್ತು? ಅಜ್ಜಿ ನಿಮ್ಗೆ ವಯಸ್ಸು ಇವಾಗ? ನಮ್ಗೆ 65-68 ಸಾಕು. ಒಂದು 50-60 ರೂಪಾಯಿ ಗುಳಿಗೆ ಸಾಕು. ಓಕೆ, ಫಸ್ಟು ಅಜ್ಜಿ ಆ ಒಂದು ಸೌದೆ ಒಲೆ ಮೇಲೆ ಮಾಡ್ತಾ ಇದ್ರು. ಇಲ್ಲೇ ಐತೆ ನೋಡು ಒಲಿ. ಇವಾಗ ಆ ಸೌದೆ ಒಲೆ ಕಾಣ್ತಾ ಇದೆಯಲ್ಲ, ಎಲ್ಲ ತುಟ್ಟಿ, ಗ್ಯಾಸ್ ತುಟ್ಟಿ ಎಲ್ಲ ತುಟ್ಟಾಗೈತಿ. ನಾನು ಈ ಒಂದು ಅಂಗಡಿಗೆ ಬರ್ಲಾರ್ದ ಒಂದು ಸುಮಾರು 8-9 ತಿಂಗಳಾಯ್ತು. 400-500 ರೂಪಾಯಿ ಆಗುತ್ತೆ ಅಷ್ಟೇ. ಹೋಣಿ ಸಸ್ತಾ ಮಾಡೋದು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಗೆ ಆಲ್ರೆಡಿ ವಿಡಿಯೋ ತಮ್ಮೇಲೂ ಮತ್ತೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಾವ್ ಇವತ್ತು ಯಾವ್ದ್ರ ಬಗ್ಗೆ ಬ್ಲಾಗ್ ಮಾಡ್ತಾ ಇದೀವಿ ಅಂತ. ನಿಜ ಹೇಳ್ತೀನಿ, ಇವಾಗಿನ ಕಾಲದಲ್ಲಿ 10 ರೂಪಾಯಿಗೂ ಏನು ಸಿಗಂಗಿಲ್ಲ ಅಂತದ್ರಲ್ಲಿ ಇಲ್ಲೇ ಒಂದ್ ಅಜ್ಜಿ 1 ರೂಪಾಯಿಗೂ ಇವಾಗಾದ್ರೂ ಒಂದು ಟಿಫನ್ ಕೊಡ್ತಾ ಇದಾರೆ. ಆ ಅಜ್ಜಿಯ ಒಂದು ಜೀವನದ ಕಥೆ ಏನು, ಅವ್ರು ಲಾಭದಲ್ಲಿ ಕೊಡ್ತಾರ ಅಥವಾ ನಷ್ಟದಲ್ಲೇ ಕೊಡ್ತಾರ, ಆ ಒಂದು ಪಡ್ಡಿನ ರುಚಿ ಹೇಗಿದೆ ಅನ್ನೋದನ್ನ ಒಂದು ಕಂಪ್ಲೀಟ್ ಡೀಟೇಲ್ಸ್ ನ ಈ ಒಂದು ಬ್ಲಾಗ್ ಅಲ್ಲಿ ನಾನ್ ನಿಮ್ಗೆ ಹೇಳ್ತೀನಿ. ಇನ್ನೇನಕ್ಕೆ ತಡ ಮಾಡೋದು? ಸೊ ಇವಾಗ ಆಲ್ರೆಡಿ ನಾವು ಆ ಅಜ್ಜಿಯ ಒಂದು ಶಾಪ್ ಕಡೆ ಬಂದಿದೀವಿ. ಸೊ ಇವಾಗ ಡೈರೆಕ್ಟ್ ಆಗಿ ಆ ಅಜ್ಜಿ ಕಡೆ ಹೋಗೋಣ, ಹೋಗಿ ಮಾತಾಡ್ಸೋಣ. ಹಾಗೆ ಈ ಒಂದು ಶಾಪ್ ನಮ್ಮ ಏರಿಯಾದಲ್ಲಿ ಸುತ್ತಮುತ್ತ ಇರೋರಿಗೆ ಮಾತ್ರ ಜಾಸ್ತಿ ಜನ ಗೊತ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಏನಕ್ಕಂತಂದ್ರೆ ನಾವ್ ಎಂತಿಂತವ್ರಿಗೂ ಸಪೋರ್ಟ್ ಮಾಡ್ತೀವಿ. ಸೊ ಇಂಥವ್ರಿಗೆ ಒಂದು ಸಪೋರ್ಟ್ ಮಾಡೋಣ, ಅದಕ್ಕೋಸ್ಕರ ಈ ಒಂದು ಬ್ಲಾಗ್. ಬನ್ನಿ ಇನ್ನು ಅಜ್ಜಿ ಹತ್ರ ಹೋಗಿ ಮಾತಾಡ್ಸೋಣ, ಅವರ ಒಂದು ಜೀವನ ಕಥೆ ಕೇಳೋಣ. ಹಾಗೆ ಆ ಒಂದು ಪಡ್ಡಿಯನ್ನ ರುಚಿಯನ್ನ ಸವಿಯೋಣ. ಹಾಗೆ ಅವ್ರು ಈ ಒಂದು ಪಡ್ನ ಒಂದು ಲಾಭದಲ್ಲಿ ಕೊಡ್ತಾರೋ ಅಥವಾ ನಷ್ಟದಲ್ಲಿ ಕೊಡ್ತಾರೋ ಅಂತ ಅವ್ರ ಬಾಯಿಂದಾನೇ ಕೇಳೋಣ. ಬನ್ನಿ. ನಮಸ್ಕಾರ ಅಜ್ಜಿ. ನಮಸ್ಕಾರಪ್ಪ. ಹೇಗಿದ್ದೀರಾ? ನೋಡಪ್ಪ. ಓಕೆ, ಮೊದಲೇದಾಗಿ ಎಷ್ಟು ವರ್ಷದಿಂದ ಅಜ್ಜಿ ನೀವು ಈ ಒಂದು ವ್ಯಾಪಾರನ ಮಾಡ್ತಾ ಇದ್ದೀರಾ? 22 ವರ್ಷ ಆಯ್ತು. 22 ವರ್ಷದಿಂದ. ಓಕೆ, ದಿನಕ್ಕೆ ನೀವು ಎಷ್ಟು ಪಡ್ಡು ಹಾಕ್ತೀರಾ? 400-500 ರೂಪಾಯಿ ಆಗುತ್ತೆ ಅಷ್ಟೇ. ಹೌದಾ? ಆಗೋದಲ್ಲ, ಅದು ಸಸ್ತಾ ಇಲ್ಲ. ಹೋಣಿ ಎಷ್ಟು ದಿವಸ 10 ರೂಪಾಯಿ 10 ಕೊಡ್ತಿದ್ದೆ, ಈಗ 8 ಕೊಡಾಕತ್ತೀನಿ. ಹೌದಾ? 5 ರೂಪಾಯಿಗೊಂದು ಆಸೆ. ಓಕೆ ಸ್ನೇಹಿತರೆ, ನಾನು ಈ ಒಂದು ಅಜ್ಜಿ ಕಡೆ ಪಡ್ಡು ಮತ್ತು ದೋಸೆ ತಿನ್ನಕತ್ತು ಸುಮಾರು ವರ್ಷ ಆಯಿತು. ನಾನು ಚಿಕ್ಕವನಿದ್ದಲ್ಲ ಅಷ್ಟು ಈ ಒಂದು ಅಂಗಡಿಲಿ ನಾನು ಪಡ್ಡು ತಿಂತಾ ಇದ್ದೆ. ಸೊ ನನಗೂ ಗೊತ್ತಿರಲಿಲ್ಲ. ಈ ಒಂದು ನಾನು ಅಜ್ಜಿ ಒಂದು 8 ತಿಂಗಳು 9 ತಿಂಗಳು ಆಯ್ತಲ್ಲ ನಾನು ಬರದೆ ಈ ಒಂದು ಅಂಗಡಿಗೆ. 8 ತಿಂಗಳು. ಓಕೆ, ನಾನು ಈ ಒಂದು ಅಂಗಡಿಗೆ ಬರಲಾರ್ದ ಒಂದು ಸುಮಾರು 8-9 ತಿಂಗಳಾಯಿತು. ನನಗೂ ಗೊತ್ತಿರಲಿಲ್ಲ. ಬಟ್ ಅಜ್ಜಿ ಇವಾಗಾದರೂ 10 ರೂಪಾಯಿಗೆ 8 ಪಟ್ಟು ಕೊಡ್ತಾ ಇದ್ದಾರಂತೆ. ಸೊ ನಂಬಕ್ಕಾಗಲ್ಲ ನಿಮ್ಗೆಲ್ರಿಗೂ. ಯಾಕಂದರೆ ಇವಾಗ ನೀವು ಬೇರೆ ಕಡೆ ಎಲ್ಲಾದರೂ ತಿಂತೀರಂದರೆ ನಿಮಗೆ 30 ರೂಪಾಯಿ ಪ್ಲೇಟು, 40 ರೂಪಾಯಿ ಪ್ಲೇಟು ಅಷ್ಟ ಕೊಡ್ತಾರೆ. ಸೊ ನಾನು ಈ ಅಜ್ಜಿ ಹತ್ರ ತಿಂತಾ ಒಂದು ಸುಮಾರು ಒಂದು 8-10-15 ವರ್ಷ ಆಗಿ ಬಂತು. ನಾನು ಪ್ರೈಮರಿ ಸ್ಕೂಲಿಂದನೂ ತಿಂತಾಯಿದ್ದೀನಿ. ಸೊ ಇವಾಗ ಅಜ್ಜಿ 10 ರೂಪಾಯಿಗೆ 8 ಮಾಡಿದ್ದಾರೆ. ಸೊ ರೀಸನ್ನು ಅವ್ರ ಹತ್ರನೇ ಕೇಳೋಣ ಏನಕ್ಕಂತ. ಬನ್ನಿ ಅಜ್ಜಿ, ಎದಕ್ಕೆ 1 ರೂಪಾಯಿಗೊಂದು ಪರ್ಟ್ ಕೊಡ್ತಿದ್ರಿ, ಇವಾಗ ಎದಕ್ಕೆ 10 ರೂಪಾಯಿಗೆ 8 ಮಾಡಿರಿ? ಎಲ್ಲ ತುಟ್ಟಿ, ಗ್ಯಾಸ್ ತುಟ್ಟಿ ಎಲ್ಲ ತುಟ್ಟಾಗೈತಿ. ಓಕೆ, ಸುಮ್ಮನೆ ಮನೆ ಮುಂದೆ ಮಾಡ್ತೀವಿ ಅಂತ ಗಿಟ್ಟಂಗಿಲ್ಲ, ಏನು ಮಾಡೋಕೆ ಕೊಡ್ತೀವಿ. ಓಕೆ, ಫಸ್ಟು ಅಜ್ಜಿ ಆ ಒಂದು ಸೌದೆ ಒಲೆ ಮೇಲೆ ಮಾಡ್ತಾ ಇದ್ರು. ಇಲ್ಲೇ ಐತೆ ನೋಡು ಒಲಿ. ಇವಾಗ ಆ ಸೌದೆ ಒಲೆ ಕಾಣ್ತಾ ಇದೆಯಲ್ಲ ಪಡ್ಡು, ಸೊ ಅಲ್ಲೇ ಅವ್ರದ್ದು ಇಷ್ಟೇ ಒಂದು ಜಾಗದಲ್ಲಿ ಅಜ್ಜಿ ದಿನ ಅವರು ಒಂದು ಶಾಪ್ನ ತೆಗಿತಾರೆ. ಸೊ ಇವಾಗ ಸದ್ಯಕ್ಕೆ ಗ್ಯಾಸ್ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೂ ತುಂಬ ವಯಸ್ಸಾಗಿರೋ ಕಾರಣಕ್ಕೋಸ್ಕರ ಹೊಗೆ ತುಂಬ ಆಗುತ್ತೆ. ಸೊ ಅಜ್ಜಿ, ಇದಕ್ಕೆ ಯಾರಾದರೂ ನಿಮ್ಗೆ ಸಪೋರ್ಟ್ ಮಾಡ್ತಾರಾ ಅಥವಾ ನೀವು ಅಷ್ಟೇ ಮಾಡ್ತಾ ಇರೋದು? ಹುಡುಗ ಮಗಳ ಮಾಡಿಕೊಡ್ತಾರೆ. ಓಕೆ, ಎಷ್ಟು ಅಜ್ಜಿ ನಿಮ್ಗೆ ವಯಸ್ಸು ಇವಾಗ? ನಮ್ಗೆ 65-68 ಆಗ. 65-68. ಓಕೆ, ನೋಡ್ತಾ ಇರ್ಬೋದು 65-68 ಆದ್ರೂ ಅಜ್ಜಿ ಇವಾಗಾದ್ರೂ ತಮ್ಮ ಒಂದು ಸ್ವಂತ ದುಡಿಮೆಯಿಂದ ಈ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಅಜ್ಜಿ, ನಿಮಗೆ 1 ರೂಪಾಯಿಗೊಂದು ಪಟ್ಟು ಕೊಡಬೇಕು ಅಂತ ಏನಕ್ಕೆ ಅನ್ನಿಸ್ತು? ಯಾಕಂದರೆ ಇವಾಗ ಊರಲ್ಲೆಲ್ಲರೂ ತುಂಬ ಜಾಸ್ತಿಗೆ ಕೊಡ್ತಾ ಇದ್ದಾರೆ. 10 ರೂಪಾಯಿಗೆ 3 ಕೊಟ್ಟೆ 4 ಕೊಟ್ಟೆ. ಸೊ ನೀವು ಅವಾಗಿಂದನೂ 1 ರೂಪಾಯಿಗೊಂದು ಪಟ್ಟು ಕೊಡ್ತಾ ಇದ್ರಿ. ಸೊ ಏನು ಕೊಡ್ತಾ ಇದ್ರಿ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಅಂತೇಳಿ ಅಜ್ಜಿ ಕೊಡಕತ್ತಿದ್ವಿ, ಅದೇ ವ್ಯಾಪಾರ ಆಗೋದಿಲ್ಲ ಅಂತೇಳಿ. ಸೊ ಇನ್ಕಲಲ್ಲಿ ನೀವೇ ಫಸ್ಟ್ 10 ರೂಪಾಯಿ ಉಳಿಯೋದು, ಒಂದು 4-5 ರೂಪಾಯಿ ಉಳಿದ್ರೆ ಸಾಕು. ಹೌದು, ನಿಮಗೆ ಎಷ್ಟು ಉಳಿಯುತ್ತೆ? ಸೊ ಇವಾಗ ಇದೆಷ್ಟೆಲ್ಲ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಉಳಿಬೋದು? ಸಾಕು, ಒಂದು 50-60 ರೂಪಾಯಿ ಗುಳಿಗೆ ಸಾಕು. ಓಕೆ, ನೋಡಿದ್ರಲ್ಲ. ಸೊ ತಾಯಿ ಪ್ರೀತಿ ಏನು ಅಂತ ನಿಮ್ಗೆ ಏನಾದರೂ ಅನಿಸ್ಬೇಕು ಅಂತಂದ್ರೆ ಇವ್ರನ್ನ ನೋಡಿ ಕಲಿಬೇಕು. ಏನಕ್ಕಂತಂದ್ರೆ ನೆನೆಸ್ಕೋಕಾರ ಯಾವ ಸಸ್ತಾ ಐತಂತೆ.
ಸೊ ಇದೇ ಒಂದು ಕಾರಣಕ್ಕೋಸ್ಕರನೇ ನಾನು ಈ ಒಂದು ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಇರೋದು. ಏನಕ್ಕಪ್ಪ ಅಂತಂದರೆ ನಾವು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗ್ತೀವಿ, ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಸ್ಗಳಿಗೆಲ್ಲ ಹೋಗ್ತೀವಿ. ಸೊ ಅಲ್ಲೆಲ್ಲ ಅವರು ಶ್ರೀಮಂತರಾಗ್ತಾನೆ ಹೋಗ್ತಾರೆ. ಸೊ ನಾವು ಇಂಥವ್ರಿಗೆ ಎನ್ಕರೇಜ್ ಮಾಡಬೇಕು. ಏನಕ್ಕಪ್ಪ ಅಂತಂದರೆ ಈ ಒಂದು ಅಜ್ಜಿ ತುಂಬ ವರ್ಷಗಳಿಂದ ಈ ಒಂದು ಶಾಪ್ನ ಇಟ್ಕೊಂಡಿದ್ದಾರೆ. 5 ರೂಪಾಯಿಗೂ ಕೊಡೋಕ್ಕೂ ಲೆಕ್ಕ ಹಾಕ್ತಾರೆ. ಹೌದು. ಏನು ಮಾಡ್ತೀವಿ? ಆದರೆ ನಿಮ್ಗೆ ಒಂದು ಥಾಟ್ ನಿಮಗೆ ಆವಾಗಲೂ ತುಂಬ ರೇಟ್ ಜಾಸ್ತಿನೇ ಇತ್ತು. ಬಟ್ ನೀವು ಏಕೆ 1 ರೂಪಾಯಿಗೆ ಒಂದು ಪಟ್ಟು ಕೊಡಬೇಕು ಅಂತ ನಿಮ್ಗೆ ಅನಿಸ್ತು? ಇಲ್ಲಿ ಏನು ಮಾಡ್ಬೇಕು? ಬಡ್ರು ಅವರು ಬಡ್ರು, ನಾವು ಬಡ್ರು, ಉಳ್ದಷ್ಟು ಉಳಿದ ಅನ್ನೋದ ತಿಂದವ್ರು ಬೈದಾರ ಹೋಗಲಿ, ನೆನೆಸ್ಯಾರ ಹೋಗಲಿ. ಇನ್ನೂ ಒಂದು ಏನಕ್ಕಪ್ಪ ಅಂತಂದರೆ ನಾನೊಬ್ಬ ನೇಕಾರನೇ. ಸೊ ನಮ್ಮ ನೇಕಾರ ಓಣಿಲಿ ಅವತ್ತೇ ದುಡಿಬೇಕು, ಅವತ್ತೇ ತಿನ್ನಬೇಕು. ಸೊ ಉಳಿಯೋದೇ ಒಂದು 200-300 ರೂಪಾಯಿ. ರಿಚ್ ಲೈಫ್ನ ಲೀಡ್ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಮ್ಮೂರಲ್ಲಿ ತುಂಬ ಸಸ್ತ ನಾಷ್ಟಗಳು. ಸೊ ಈ ಥರ ವೀಡಿಯೋಸ್ಗಳನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಹಾಕ್ತಿರ್ತೀನಿ. ನಮ್ಮೂರಲ್ಲಿ ಯಾವ ಥರ ನಿಮಗೆ ಬೇರೆ ಬೇರೆ ಟಿಫನ್ಸ್ ಸಿಗ್ತವೆ, ನಾಷ್ಟ ಸಿಗ್ತವೆ, ಎಷ್ಟು ರೇಟ್ಸು ಅನ್ನೋದನ್ನು ಕಂಪ್ಲೀಟ್ ವೀಡಿಯೋಸ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇರ್ತೀನಿ. ನಾನು ಒಂದು ಹಳೆ ಯೂಟ್ಯೂಬ್ ಚಾನಲಲ್ಲಿ ನಾನು ಅಜ್ಜಿದು ಆಲ್ರೆಡಿ ಒಂದು ಸಲ ಇಂಟರ್ವ್ಯೂ ಮಾಡಿದ್ದೆ. ಸೊ ಆವಾಗ 1 ರೂಪಾಯಿಗೆ ಒಂದು ಪಡ್ಡಿತ್ತು. ಆವಾಗಂತೂ ಆ ವಿಡಿಯೋ ತುಂಬಾ ರೆಸ್ಪಾನ್ಸ್ ಬಂದಿತ್ತು. ಸೊ ಐ ಹೋಪ್ ಈ ಒಂದು ವಿಡಿಯೋ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ತುಂಬ ಬಡವರಿಗೆ ಅನುಕೂಲ ಆಗಲಿ ಅಂತ. ಏನಕ್ಕಂದರೆ ಇಲ್ಕಲಲ್ಲಿ ತುಂಬ ಜನರಿಗೆ ಈ ಒಂದು ಶಾಪ್ ಗೊತ್ತಿಲ್ಲ, ನಮ್ಮ ಏರಿಯಾದಲ್ಲಿರೋರಿಗೆ ಮಾತ್ರ ಅಷ್ಟೇ ಗೊತ್ತು. ಸೊ ಅದಕ್ಕೋಸ್ಕರ ಇಲ್ಕಲ್ಲಿಂದ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ಒಂದು ಶಾಪ್ನ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಸೊ ನಾವು ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಹೇಗಿದೆ ಅಂತ ಆನೆಸ್ಟ್ ಒಪಿನಿಯನ್ನು ನಾನು ನಿಮ್ಗೆ ಹೇಳ್ತೀನಿ. ನಾನು ಆಲ್ರೆಡಿ ತಿಂತಾಯಿದ್ದು ತುಂಬ ವರ್ಷಗಳಾಯಿತು. ಸೊ ಅಲ್ಲೇ ಗೊತ್ತಾಗಿರಬೇಕು ನಿಮಗೆ ಇಲ್ಲಿ ಒಂದು ಟೇಸ್ಟ್ ಹೇಗಿರುತ್ತೆ ಅಂತ. ಅದಕ್ಕೋಸ್ಕರ ಸೊ ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಇಲ್ಲಿ ಒಬ್ಬರು ಕಸ್ಟಮರ್ ಬಂದಿದ್ದಾರೆ ಟಿಫನ್ ಮಾಡೋದಕ್ಕೆ ಅಂತ. ಅವ್ರ ಹತ್ರ ಕೇಳೋಣ ಇಲ್ಲಿ ಟೇಸ್ಟ್ ಹೇಗಿದೆ ಅಂತ. ಏನಕ್ಕಪ್ಪ ಅಂದರೆ ನಾನು ಹೇಳಿದ್ರೆ ಬೇರೆ ಆಗುತ್ತೆ. ಅದಕ್ಕೋಸ್ಕರ ನಾನು ನನ್ನಲ್ಲಿ ಒಂದು ರಿವ್ಯೂ ಕೊಡ್ತೀನಿ. ಹಾಗೆ ಅವ್ರ ಹತ್ರನೂ ಕೇಳೋಣ ಇಲ್ಲಿ ಟೇಸ್ಟ್ ಹೇಗಿದೆ ಅಂತ. ಬನ್ನಿ ಕೇಳೋಣ. ನಮಸ್ತೆ ಅಣ್ಣ. ನಮಸ್ತೆ. ಎಷ್ಟು ವರ್ಷ ಆಯ್ತಣ್ಣ ನೀವು ಇಲ್ಲಿ ಟಿಫನ್ ಮಾಡೋಕ್ಕತ್ತು? ನಾವಾಗಲೇ 5-6 ವರ್ಷ ಆಯಿತು. ಸಖತ್ತಾಗಿ ಏನು ಕೆಲಸ ಮಾಡೋದಣ್ಣ ನೀವು? ಮಗ್ಗ ಬಿಡ್ತೀವಿ. ಮಕ್ಕ ಬಿಡ್ತೀರಾ? ಓಕೆ. ಹೇಗಿದೆ ಅಣ್ಣ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ. ಓಕೆ. ಸಸ್ತದಾಗಲಿ ಎಲ್ಲ ಕಮ್ಮಿ ರೇಟೇ. ದೊಡ್ಡ ಹೋಟೆಲ್ ಹೋದರೆ ಸಿಕ್ಕಾಪಟ್ಟಿ ರೇಟ್ ಆಗ್ತೈತೆ. ಇಲ್ಲಿ ಆದರೆ ಸಸ್ತದಾಗ 10-20 ರೂಪಾಯಿದಲ್ಲಿ ಮುಗಿದು ಬಿಡುತ್ತೆ. ಓಕೆ. ಅಜ್ಜಿ ಇವಾಗಾದ್ರೂ 10 ರೂಪಾಯಿಗೆ 8 ಕೊಡ್ತಾ ಇದ್ದಾರೆ. ಮೊದಲು 10 ರೂಪಾಯಿಗೆ 10 ಕೊಡ್ತಾ ಇದ್ರು. ಇವಾಗ 10 ರೂಪಾಯಿಗೆ 8 ಕೊಡ್ತಾ ಇದ್ದಾರೆ. ಓಕೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಏನಿಲ್ಲ, 1 ರೂಪಾಯಿ ಹೆಚ್ಚು ಕಡಿಮೆ ಹೋಗ್ತಾರೆ, ಅದಕ್ಕೇನು ಇದಿಲ್ಲ. ಟೇಸ್ಟ್ ಯಾಕೆ ಸಖತ್ತಾಗಿದೆ. ಏನು ಹೇಳ್ತೀರಾ ನೋಡೋರಿಗೆ? ನೋಡೋರಿಗೆ ಏನೂ ಇಲ್ಲಣ್ಣ, ಸಖತ್ತಾಗಿ ಇಲ್ಲಿ ಬರ್ರಿ, ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ. ಈ ಅಂಗಡಿಗಿದೆ ಸ್ವಲ್ಪ ಬಂದು. ಥ್ಯಾಂಕ್ಸ್ ಅಣ್ಣ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಅಣ್ಣ ಸುಮಾರು 5-6 ವರ್ಷಗಳಿಂದ ಈ ಒಂದು ಟಿಫನ್ ಸೆಂಟ್ರಿಗೆ ಟಿಫನ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಒಂದು ಸರಿ ಬಂದು ಟೇಸ್ಟ್ ಮಾಡಿ ನೋಡಿರಿ. ಇಲ್ಕದಿಂದ ಯಾರಾದರೂ ನೋಡ್ತಾ ಇದ್ದೀರಾ ಮಸ್ಟ್ ಆ್ಯಂಡ್ ವಿಸಿಟ್ ಅಂತ ಹೇಳ್ತೀನಿ. ಏನಕ್ಕಂತಂದರೆ ನಿಮ್ಮದು 30-40 ರೂಪಾಯಿ ಹೊಟ್ಟೆ ತುಂಬಲ್ಲ. ಇಲ್ಲಿ ನೀವು ಬಂದು ಒಂದು 20 ರೂಪಾಯ್ದು 30 ರೂಪಾಯ್ದು ತಿಂದರೆ ನಿಮ್ಗೆ ಹೊಟ್ಟೆ ತುಂಬುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಯಾರ್ಯಾರಿಗೋ ಬೆಳೆಸ್ತೀರಾ ಇಂಥ ಒಂದು ಶಾಪ್ಸ್ಗಳನ್ನ ಕೂಡ ಬೆಳೆಸಿ. ಹಾಗೆ ನಿಮ್ಮೂರಲ್ಲಿ ಇಂಥ ಶಾಪ್ಸ್ಗಳು ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಬಂದು ಆ ಒಂದು ಶಾಪ್ಸ್ದ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಬನ್ನಿ. ಇವಾಗ ಆಲ್ರೆಡಿ ಪ್ಲೇಟ್ ರೆಡಿ ಇದೆ. ಸೊ ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನನಗೆ ಆಲ್ರೆಡಿ ಗೊತ್ತು, ಏಕೆಂದರೆ ನಾನು ಸುಮಾರು ವರ್ಷದಿಂದ ಇಲ್ಲಿ ತಿಂತಿದ್ದೀನಿ. ಅದಕ್ಕೋಸ್ಕರ ಟೇಸ್ಟ್ ಮಾಡಿ ಆ ಟೇಸ್ಟ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಬನ್ನಿ. ನೋಡ್ತಾ ಇರ್ಬೋದು ಸ್ವಲ್ಪ ಪಡ್ಡು ಆರಿದೆ. ಬಟ್ ಅವು ಎಷ್ಟೊತ್ತಾಯ್ತು ಅಜ್ಜಿ ಹಾಕಿ. ಸೊ ಇವಾಗ ಪಡ್ಡು ಆರಿದೆ. ನೋಡ್ತಾ ಇರ್ಬೋದು ಒಳಗಡೆಯಿಂದ ತುಂಬ ಸ್ಮೂತಾಗಿದೆ. ಓಕೆ. ಸೊ ಇನ್ನೂ ಬಿಸಿ ಇದ್ದಾಗ ತಿನ್ನೋಕ್ಕಾದ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ ಯಾವುದೇ ಆದರೂ ವಸ್ತು. ಸೊ ಇವಾಗ ನೋಡೋಣ, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿದೆ. ನಾನು 8 ವರ್ಷದಿಂದ ಏನು ಟೇಸ್ಟ್ ತಿಂತಾ ಇದ್ದೀನೋ ಅದೇ ಟೇಸ್ಟ್ ಅಜ್ಜಿ ಇದು ಇವಾಗಾದರೂ ಮೇಂಟೈನ್ ಮಾಡ್ತಾ ಇದ್ದಾರೆ. ಒಂದು ಖುಷಿ ಏನಪ್ಪ ಅಂತಂದರೆ ಇವಾಗಿನ ಕಾಲದಲ್ಲಿ ನಾವು 10 ರೂಪಾಯಿಗೆ ಏನೂ ಸಿಗೋಂಗಿಲ್ಲ. ಅಂಥದ್ರಲ್ಲಿ ಅಜ್ಜಿ ಇವಾಗಾದರೂ 10 ರೂಪಾಯಿಗೆ 8 ಪಟ್ಟು ಕೊಡಕತ್ತಾರ. ಸೊ ಇದೇ ಒಂದು ವರ್ಷದಿಂದ 1 ರೂಪಾಯಿಗೆ 1 ಪಟ್ಟು ಕೊಡಕತ್ತಿದ್ರು. ಅದಕ್ಕೋಸ್ಕರ ನಾನು 1 ರೂಪಾಯಿಗೂ ಟಿಫನ್ ಸಿಗುತ್ತೆ ಅಂತ ಹೇಳಿದ್ದೆ. ಬಟ್ ನಿಮಗೆ 10 ರೂಪಾಯಿಗೆ 8 ಪಟ್ಟು ಸಿಗಾಕತ್ತೈತೆ. ಟೇಸ್ಟ್ ಮಾತ್ರ ಇನ್ನೂ ಹಾಗೇ ಇದೆ.
ಚಟ್ನಿ ಮಾತ್ರ ತುಂಬ ಸ್ಪೈಸಿ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ಎಲ್ಲರಿಗೂ ಸ್ವಲ್ಪ ಒಬ್ಬರು ಖಾರ ತಿನ್ನೋರು ಇರ್ತಾರೆ, ಒಬ್ಬೊಬ್ರು ಖಾರ ತಿನ್ನೋರಿಲ್ಲ. ಅದಕ್ಕೋಸ್ಕರ ಮೀಡಿಯಮ್ ರೇಂಜಲ್ಲಿ ಅಜ್ಜಿ ಚಟ್ನಿನ ಮಾಡಿದ್ದಾರೆ. ಸೊ ಅಜ್ಜಿ ಇವಾಗ ಮತ್ತು ರೀಸೆಂಟ್ ಒಂದು 3-4 ವರ್ಷದಿಂದ ದೋಸೆ ಕೂಡ ಮಾಡಕತ್ತಾರ. ಫಸ್ಟಿಗೆಲ್ಲ ಪಡ್ಡಷ್ಟೇ ಮಾಡ್ತಿದ್ರು. ನಾನು ಅವಾಗ ಒಂದು 7th ಕ್ಲಾಸ್ ಏನೋ ಇದ್ದೆ. ಸೊ ಅದು ಅಷ್ಟೇ. ಓಕೆ, ಜಾಸ್ತಿ ಫಸ್ಟ್ಲಿಂದ ಮಾಡ್ತೀನಿ. ರೂಪಾಯಿಗೊಂದು 2 ರೂಪಾಯಿ ದುಡ್ಡಿಂದ ಮಾಡ್ಕೊಂತ ಬಂದೀನಿ. ಸಾರಿ, ಟಿಫನ್ ಮಾಡ್ತಾ ಇದ್ದೆ. ಅಜ್ಜಿ ಒಂದು ಏನೋ ಹೇಳ್ತಾ ಇದ್ದಾರೆ, ಕೇಳಿ ನೀವೇ. ಫಸ್ಟ್ ಅಂಗಡಿ ಚಾಲು ಮಾಡಿದ್ರೆ 2 ರೂಪಾಯಿಗೊಂದು ದೋಸೆ, 2 ರೂಪಾಯಿಗೊಂದು ರೂಪಾಯಿಗೊಂದು ದೋಸೆ, 2 ರೂಪಾಯಿಗೊಂದು ದೊಡ್ಡ, ಸಣ್ಣ ರೂಪಾಯಿಗೊಂದು. ಆವಾಗಲೇ ಅವಾಗ ಎಷ್ಟು ವರ್ಷದಿಂದ ಅಮ್ಮ ಇದು? 15 ವರ್ಷದಿಂದ. ಬನ್ನಿ ಇವಾಗ ಅಜ್ಜಿಯ ಒಂದು ಸ್ಪೆಷಲ್ ದೋಸೆನ ಟ್ರೈ ಮಾಡೋಣ. ನಿಮಗೆ ದೋಸೆ ಯಾರು ನಾರ್ಮಲಿಯಾಗಿ 5 ರೂಪಾಯಿ ಕೊಡೋಂಗೇ ಇಲ್ಲ. ನೀವು ಯಾವುದಾದ್ರೂ ಹೋಟೆಲ್ಗೆ ಹೋದರೆ 25, 30 ಹಿಂಗೆ ಕೊಡ್ತಾರೆ. ನಮ್ಮೂರಾಗ ಒಂದು ಸ್ವಲ್ಪ ಈ ಕಡೆ ಹೋದರೆ ನಿಮಗೆ 30 ರುಪೀಸ್ ಹಿಂಗೆ ಸಿಗುತ್ತೆ ದೋಸೆ. ಬಟ್ ಇವಾಗಾದರೂ ಅಜ್ಜಿ 5 ರೂಪಾಯಿ ಕೊಡ್ತಾರೆ. ಸ್ವಲ್ಪ ದಪ್ಪ ಬೇಕು ಅಂದರೆ 10 ರೂಪಾಯಿ ಕೊಡ್ತಾರೆ. ಸೊ ಟೇಸ್ಟ್ ಮಾಡೋಣ ಬನ್ನಿ. ನೀವು ಕೊಡೋ ರೇಟ್ಗೆ ಆ ಟೇಸ್ಟ್ಗೆ ವರ್ತ್ ಅನ್ನಿಸ್ಬೋದು. ಯಾಕಂದರೆ ನೀವು 5 ರೂಪಾಯಿ ಕೊಟ್ಟು ನೀವು 40 ರೂಪಾಯಿ ಟೇಸ್ಟ್ ಕೇಳಿದರೆ ಅದು ಅಸಾಧ್ಯ. ಬಟ್ ನೀವು ಕೊಡೋ ದುಡ್ಡಿಗೆ ಈ ಟೇಸ್ಟು ಪೈಸಾ ವಸೂಲೆ. ನಾನು ಹೇಳೋದಷ್ಟೇ ಅಲ್ಲ, ನೀವು ಕೂಡ ಬಂದು ಒಂದ್ಸರಿ ಟೇಸ್ಟ್ ಮಾಡಿ. ಓಕೆ, ಆದರೆ ಕೊಡೋ ದುಡ್ಡಿಗಂತೂ ಯಾವತ್ತೂ ಮೋಸ ಅಂತೂ ಇಲ್ಲ. ಅಜ್ಜಿ ಒಂದು ಟೇಸ್ಟ್ ಅಂತೂ ತುಂಬ ಸಖತ್ತಾಗಿದೆ. ನಿಮಗೆ ಗೊತ್ತಿರ್ಬೋದು, ನಾನು ಇಷ್ಟು ವರ್ಷ ಆದರೂ ಇಲ್ಲೇ ತಿಂತಿದ್ದೀನಿ ಅಂತಂದರೆ ಟೇಸ್ಟ್ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ತಿಂತಾ ಇರೋದು. ಸೊ ನೀವು ಬನ್ನಿ, ನೀವು ತಿನ್ನಿ. ಈಗ ಇದು ಎಷ್ಟು ವರ್ಷ ಆಯ್ತಮ್ಮ ನೀವು ಸ್ಟಾರ್ಟ್ ಮಾಡಿ? 22 ವರ್ಷ. 22 ವರ್ಷ. 22 ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ನೀವು 2 ರೂಪಾಯಿಗೊಂದು ದೋಸೆ, 5 ರೂಪಾಯಿಗೊಂದು, 2 ರೂಪಾಯಿಗೊಂದು. ಈಗ 5 ರೂಪಾಯಿ ದೊಡ್ಡ ಆದ್ರೆ 10 ರೂಪಾಯಿಗೊಂದು. ಈಗ ಇವಾಗ 5 ರೂಪಾಯಿಗೊಂದು. ಹಾಂ ಅಜ್ಜಿ, ಈಗ 5 ರೂಪಾಯಿಗೊಂದು. ಹೆಂಗೆ ನಿಮ್ಗೆ ಇದ್ರಲ್ಲಿ ಖುಷಿ ಇದೆನಾ ಅಜ್ಜಿ? ಈ ಥರ ದುಡ್ಡ ಕೂಲಿ ಹೋಗೋದಾಗಲ್ಲ. ಹಾಂ ಅಜ್ಜಿ, ಇಲ್ಲೇ ಮನೆಯಾಗ ಸಾಕು 50-100 ರೂಪಾಯಿ ಹೋಗೋದ. ಓಕೆ. ಬಾಡಿಗೆಲ್ಲ ಮನೆದು ನಡೆದೈತಿ. ಹೊರಗೆ ಬಾಡಿಗೆ ಕೊಟ್ಟೆ ಅಂದ್ರೆ ಆಗೋದಲ್ಲ, ಗಿಟ್ಟಂಗಿಲ್ಲ. ಇನ್ನೂ ಒಂದು ಅಜ್ಜಿ ತಮ್ಮ ಒಂದು ಸ್ವಂತ ಮನೆಯಲ್ಲಿ ಈ ಒಂದು ಬಿಸ್ನೆಸ್ನ ಶುರು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಂತೂ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಜಾಗದಲ್ಲಿ, ಅವ್ರದ್ದೇ ಇದು ಮನೆ, ಅವರ ಒಂದು ಜಾಗದಲ್ಲಿ ಈ ಒಂದು ಶಾಪ್ನ ಶುರು ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅವರಿಗೆ ಬಾಡಿಗೆ ಏನೂ ಇಲ್ಲ. ಸೊ ಜನರು ಹೊಟ್ಟೆ ತುಂಬಿಸ್ಬೇಕಂತ ಈ ಒಂದು ಕೆಲಸನ ಮಾಡ್ತಾಯಿರೋ ಹೊರತು ಯಾವುದೇ ಲಾಭಕ್ಕಾಗಲ್ಲ, ನಷ್ಟಕ್ಕಾಗೋಲ್ಲ. ಹೇಳ್ತಾ ಇದ್ದೀನಿ, ಜನರ ಹೊಟ್ಟೆ ತುಂಬಿಸ್ಬೇಕು ಅಂತ ಈ ಒಂದು ಶಾಪ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ಒಂದು ಲಾಭಕ್ಕಾಗಲ್ಲ, ನಷ್ಟಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಜ್ಜಿ ಟೇಸ್ಟು ಇವಾಗಾದರೂ ಹಾಗೆ ಇರೋದು. ಸೊ ಯಾರಾದರೂ ಇಲ್ಕಲ್ಲಿಂದ ವೀಡಿಯೋಸ್ ನೋಡ್ತಾ ಇದ್ದರೆ, ಹಾಗೆ ಬೇರೆ ಕಡೆಯಿಂದ ವೀಡಿಯೋಸ್ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಇಲ್ಕಲ್ಲಿಂದ ಯಾರಾದರೂ ನೋಡ್ತಿದ್ರೆ ಈ ಒಂದು ಶಾಪ್ಗೆ ಬಂದು ವಿಸಿಟ್ ಮಾಡೋಗಿ. ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ನ ನಾನು ಪಿನ್ ಮಾಡಿರ್ತೀನಿ ಅಥವಾ ಹಾಕಿರ್ತೀನಿ. ಸೊ ಬನ್ನಿ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಹೌದು ಅಜ್ಜಿ, ಒಂದೊಂದು ಸಾರಿ ನೀವು ಹಾಕಿದ್ದಿಟ್ಟು ಉಳಿದ್ರೆ ಏನು ಮಾಡ್ತೀರಾ? ತುಂಬ ಒಂದೊಂದು ಸಾರಿ ಯಾವತ್ತಾದರೂ ಒಂದೊಂದು ಸಾರಿ ಜಾಸ್ತಿ ಉಳಿಯೋದಿದೆನಾ? ಸೊ ನುಕ್ಸಾನ್ ಆದಾಗ ಏನು ಮಾಡ್ತೀರಾ ನೀವು? ನುಕ್ಸಾನ್ ಆಯಿತು ಅಂತ ಎಷ್ಟು ಕೆಜಿ ಹಾಕ್ತೀರಾ ದಿನ ನೀವು? ಮಿನಿಮಮ್ ಅಂದರು 3 kg. ಯಾವತ್ತಾದರೂ ಜಾಸ್ತಿ ಹಾಕಿರೋದಿದೆನಾ? ಅಂಗಡಿ ಬಂದಿದ್ರೆ 4 ಕಿಲೋ ಇಲ್ಲಾಂದರೆ 3 ಕಿಲೋ ಅಂತೂ ಫಿಕ್ಸು. ಫಿಕ್ಸ್. ಓಕೆ, 2 ಕಿಲೋ 2.5 ಕಿಲೋ ಫಿಕ್ಸ್. ಅದು ಹಾಂ ಜಿ, 2 ಕಿಲೋ ಫಿಕ್ಸ್ ನೋಡಪ್ಪ. ಇದಾಗಿತ್ತು ಇವತ್ತು ವ್ಲಾಗು. ನಿಮ್ಮೂರಲ್ಲಿ ಇಂತಹ ವಿಶೇಷ ಜಾಗಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತೆ ಸಿಗೋನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ವಿಶೇಷವಾದ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.